ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ಗಣಪತಿ ಪಾರ್ಟ್ 3 ಇದು ಅಂದ್ರೆ 3ನೇ ದಿನದ ಗಣಪತಿ ನೋಡೋಕೆ ಹೊಂಟೀವಿ. ಬೆಳಗ್ಗೆ ಲಘು ಮನೆಯಿಂದ ಬಿಟ್ಟಿದ್ವಿ, ಇಲ್ಲೇ ನಾಷ್ಟಾಕ್ಕೆ ತರಿಸಿವಿ. ಈಗ ಪುನಾ ಒಳಗೆ ಇಷ್ಟು ದಿನ ಇದ್ದರೂ ಒಂದಿನನೂ ಮಿಸಲ್ ಪಾವ್ ತಿಂದಿರಲಿಲ್ಲ. ಹಾಗಾಗಿ ನಾಷ್ಟಾಕ್ಕೆ ಮಿಸಲ್ ಪಾವ್ ಆರ್ಡ್ರ್ ಮಾಡಿದ್ವಿ. ಇಲ್ಲೆಲ್ಲರೂ ಮಿಸಲ್ ಪಾವ್ ತೊಗೊಳತ್ತಿದ್ರು. ಮಿಸಲ್ ಪಾವ್ ಮೇ ಬಿ ಸ್ಪೆಷಲ್ ಇರ್ಬೋದು ಅಂತಂದು ಎಲ್ಲರೂ ಮಿಸಲ್ ಪಾವ್ ತೊಗೊಂಡ್ವಿ. ನೋಡೋಕೆ ಭಾಳ ಕಲರ್ಫುಲ್ಲಾಗಿ ಯಮ್ಮಿ ಅನ್ಸಾಕತ್ತಿತ್ತು. ಇದು ಶೇರ್ವಾ ಕೊಟ್ಟಾರ ನೋಡ್ರಿ. ಪಾವ, ಮಿಸಳ, ಉಳ್ಳಾಗಡ್ಡಿ, ಸ್ವಲ್ಪ ಹಪ್ಪಳಗತ್ತೆ ಕೊಟ್ಟಾರ. ಆಮೇಲೆ ಒಂದು ಸ್ವಲ್ಪ ಮೊಸರು ಕೊಟ್ಟಿದ್ರೆ, ನಿಂಬೆಹಣ್ಣು ಕೊಟ್ಟಿದ್ರೆ. ಎಷ್ಟು ಬೇಕಷ್ಟು ಶೇರ್ವಾ, ಅನ್ಲಿಮಿಟೆಡ್ ಶೇರ್ವಾ ಇತ್ತು. ಮಿಸಳ ಪಾವ್ ಎಕ್ಸ್ಪೆಕ್ಟ್ ಮಾಡಿದಂಗೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇತ್ತು. ಒಟ್ಟು ಮಿಸಳ ಪಾವ್ ಅಷ್ಟು ಪ್ರಾಪರ್ ಮಿಸಳ ಪಾವ್ ಇದು ಕಡೆ ಟ್ರೈ ಮಾಡಿರಲಿಲ್ಲ. ನನಗಂತೂ ಭಾಳ ಇಷ್ಟ ಆಯ್ತು. ಮತ್ತು ಎಕ್ಸ್ಟ್ರಾ ಪಾವ್ ತೊಗೊಂಡು ತಿಂದೆ, ಅಷ್ಟು ಇಷ್ಟ ಆಯ್ತು. ಸಿಯಾರನೂ ತಿನ್ನಲಿಲ್ಲ ನನ್ನ ಜೊತೆ, ಆಕಿಗೂ ಮಿಸಳ ಪಾವ್ ಇಷ್ಟ ಆಯ್ತು. ಇಲ್ಲಿ ಮಹಾರಾಷ್ಟ್ರ ಒಳಗೆ ನಿಮಗೆ ಗೊತ್ತಿದ್ದಂಗೆ ಮಿಸಲ್ ಪಾವ್ ಭಾಳ ಫೇಮಸ್. ಬಟ್ ಅಥೆಂಟಿಕ್ ಮಿಸಲ್ ಪಾವ್ ಟ್ರೈ ಮಾಡಿದ್ದು ಇಲ್ಲೇ ಭಾಳ ಚಲೋ ಅನ್ನಿಸ್ತು ನನಗೆ. ನಾವು ಮೊದಲೇ ಗಣಪತಿ ಹೋಗಕತ್ತಿದ್ದೀಗ ಲೇನ್ಯಾದ್ರಿ ಅತ್ತಂದ. ಇದು 2.5 ತಾಸು ಐತಿ ಪುನಾದಿಂದ. ಅಲ್ಲಿ ಏನು ಬೆಟ್ಟ ಕಾಣತಿತ್ತಲ್ಲ ನಿಮಗೆ, ಅಲ್ಲೇ ನಾವು ಈಗ ಹೋಗಬೇಕಾಗಿರೋದು. ಎಲ್ಲ ಗಣಪತಿ ಊರೊಳಗದು ಇದ್ರೆ, ಈ ಗಣಪತಿ ಏನೈತಿ ಗುಡಿ ಬೆಟ್ಟದ ಮೇಲೆ ಐತಿದು. ಒಂದು ಸ್ವಲ್ಪ ಸಿಕ್ಕಾಪಟ್ಟಿ ನಾವು ಎತ್ತರೊಳಗನ ಇದ್ದಿದ್ದು. ಪೀಕ್ ಬೆಟ್ಟದ ತುದಿ ಅಂತಾರಲ್ಲ, ಬೆಟ್ಟದ ತುದಿಗಿರೋ ಗುಡಿ ಇದು. ಇಲ್ಲಿದ ಈ ಗಣಪತಿದ ಇದು ವಿಶೇಷತೆ ಒಂಥರ. ಬೆಳಗ್ಗೆ ಭಾಳ ಜಲ್ದಿ ಬಿಟ್ಟಿದ್ವಿ. ಸ್ವಲ್ಪ ಕಟ್ಟಿ ಹತ್ತು ಅದಾವ ಅಂತ ಕೇಳಿದ್ವಿ. ಅಲ್ಲಿ ನೋಡ್ರಿ ಕಾಣತ್ತಿತ್ತು, ನಾ ಝೂಮ್ ಇನ್ ಮಾಡಿ ತೋರ್ಸತ್ತೇನಿ. ಅದೇನು ಮಂದಿ ಇರ್ಬೇಕಂತ ಕಾಣತ್ತಾರಲ್ಲ, ಅವರೆಲ್ಲ ಮಂದಿ ಅಲ್ಲಿ ಬೆಟ್ಟದ ತುದಿ ಒಳಗೆ ಹೋಗ್ಬೇಕು. ಈಗ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೆಳಗಿಂದಿದು 300 ಮೇಲೆ ಮೆಟ್ಲದಾವು. 300, 300, 380ವರೆಗೂ ಮೆಟ್ಲದಾವ ಅಂತಂದು ಕೇಳಿದ್ವಿ. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ, ಸಾಧ್ಯ ಆದ್ರೆ ಹತ್ತೋನು ಅಂತಂದು ನಮ್ಮ ಮನೆಯವ್ರು ಅಷ್ಟೇ ಹೊಂಟಿದ್ವಿ. ನಮ್ಮ ಅತ್ತಿ ನಮ್ಮ ಮಾಮಾರ ಇಲ್ಲ ಹತ್ತಕ್ಕಾಗೋದಿಲ್ಲ, ತ್ರಾಸ ಆಗ್ತೈತಿ, ಬೇಡ ಅಂದರು. ಅವರು ಶೌರ್ಯ ಸಿಯಾರನ್ನು ಕರ್ಕೊಂಡು ಅಲ್ಲೇ ಕೆಳಗೆ ವೇಟ್ ಮಾಡತ್ತಿದ್ರು. ಅಲ್ಲೇ ಒಂದು ಕಲ್ಯಾಣ ಮಂಟಪ ಇತ್ತು, ಅಲ್ಲೇ ಕುಂತಿದ್ರು. ನಾನು ನಮ್ಮ ಮನೆಯವ್ರು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಅಂದ್ಕೊಂಡಂಗೆ ಭಾಳ ಡಿಫಿಕಲ್ಟ್ ಐತಿದೆ, ಅಷ್ಟು ಈಸಿ ಇಲ್ಲ. ಸ್ಟಾರ್ಟಿಂಗೇನೋ ಅನಿಸ್ಲಿಲ್ಲ, ಬಟ್ ಮುಂದೆ ಹೋದಂಗೆ ಸ್ವಲ್ಪ ಅನ್ಸಾಕತ್ತಿತ್ತು. ಇಲ್ಲಿ ಏನಂತಂದ್ರೆ ನಡೆಯೋಕೆ ಆಗ್ಲಾರ್ದವ್ರಿಗೆ ಪಾಲ್ಕಿ ಅಂತಂದು ಇರ್ತಾವೆ. ಇಲ್ಲಿ ದೇವ್ರ ಪಲ್ಲಕ್ಕಿ ಹೆಂಗೆ ಹೊತ್ಕೊಂಡು ಹೋಗ್ತಾರಲ್ಲ, ಹಂಗೆ ಮನುಷ್ಯರನ್ನ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಈಗ ವಯಸ್ಸಾದವರು ದೇವ್ರ ದರ್ಶನ ಮಾಡಬೇಕಂತಿರ್ತಾರೆ, ಅಂಥವ್ರಿಗೆಲ್ಲ ಇಲ್ಲಿ ಪಾಲ್ಕಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪಾಲ್ಕಿ ಒಳಗೆ ಒಬ್ಬರಿಗೆ 1800 ರೂಪಾಯಿ ಕರ್ಕೊಂಡು ಮ್ಯಾಲಿಂತನ ಹೋಗಿ ಅವರ ದರ್ಶನ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಬರ್ತಾರೆ. ಅದಕ್ಕೆ 1800 ರೂಪಾಯಿ. 2-4 ಕಡೆ ಹಿಡ್ಕೊತಾರೆ, ಎತ್ಕೊಂಡು ಹೋಗ್ತಾರೆ. ನಮಗೆ ನಡ್ಕೊಂಬರ್ಯಾಕೆ ಇಷ್ಟಿದಾಗತ್ತಿತ್ತು. ಬಟ್ ಅವರು ಒಬ್ಬರನ್ನ ಕುಂಡಿಸ್ಕೊಂಡು ಎತ್ಕೊಂಡು ಹೋಗ್ತಾರಂದ್ರೆ ಭಾರಿ ಗ್ರೇಟ್ ಅನ್ನಿಸ್ತು ನನಗೆ. ಇಷ್ಟು ದೂರ ಬಂದ್ವಿ. ಈಗ ನೋಡ್ರಿ ಎಷ್ಟು ತುದಿಗೆ ಐತಿದ್ದು ಗುಡಿ. ಎಲ್ಲರೂ ಹತ್ತಿ ಬರತ್ತಿದ್ರೆ ನಾವಷ್ಟು ನಡ್ಕೋತ ಹೋಗೋಕೆ ಆಗ್ತೈತಿಲ್ಲ ಅಂದ್ರೆ, ಇಲ್ಲೆಲ್ಲ ಕೆಲವೊಂದಿಷ್ಟು ಜನ ಸಣ್ಣ ಮಕ್ಕಳನ್ನೂ ಎತ್ಕೊಂಡು ಹೋಗಿ ಬಂದರು. ಇಲ್ಲಿ ನೋಡ್ರಿ ವಯಸ್ಸಾದವ್ರನ್ನೂ ಹೋಗಿ ಬರತ್ತಾರ. ನೋಡಿ ನಮಗೆ ಒಂದಿಟ್ಟು ಆಶ್ಚರ್ಯ ಆಯ್ತು. ಅದು ಹಂಗೋ ಮಾಡಿ ಟ್ರೈ ಮಾಡಿ ಹತ್ತಿದ್ವಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕಂಟಿನ್ಯೂವಸ್ ಹಿಂಗೆಲ್ಲ ಸ್ಟೆಪ್ಸ್ ಹತ್ತೋದು ಇಳಿದು ಮಾಡ್ರೆ ಏನು ಅನ್ಸಂಗಿಲ್ಲ. ಬಟ್ ಯಾವತ್ತೋ ಒಂದಿನ ಅಪರೂಪಕ್ಕೆ ಹಿಂಗೆ ಇಷ್ಟು ದೂರ ಹತ್ತಿ ಬರ್ಬೇಕಂತಂದ್ರೆ ಸ್ವಲ್ಪ ಕಠಿಣ ಐತಿ. ಅದು 100, 200 ಹಿಂಗಂದ್ರೆ ನಡೀತೈತಿ. ಇದು 380 ಸಣ್ಣ 400 ಇರ್ಬೇಕು ಅನಿಸ್ತೈತಿ ನನಗೆ. ಭಾಳ ಎತ್ತರ ಪೀಕ್ ಮೇಲೆ ಐತಿ. ಇಲ್ಲಿ ನೋಡ್ರಿ, ನಾ ಅಂದ್ಕೊಂಡೆ ಬೆಟ್ಟದ ಮೇಲೆ ಹೋದ್ಮೇಲೆ ಮುಗೀತು, ಬಹುಶಃ ಹಂಗೇನು ಗದ್ಲಿರಾಕಿಲ್ಲ, ಪಟ್ನ ಹೋಗಿ ದರ್ಶನ ಆಗ್ತೈತೇನೋ. ಯಾಕಂದ್ರೆ ಮಂದಿ ಹತ್ತು ಟೈಮ್ನಾಗ ಇಳಿಯೋದು ಹತ್ತದ ಆ ಟೈಮ್ನಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇರ್ತೈತಿ. ದೇವ್ರ ದರ್ಶನಕ್ಕೆ ನಾವು ನಿಂತು ನಮಸ್ಕಾರ ಮಾಡ್ಬೋದೇನೋ ಅಂತಂದು ನಾ ಅಂದ್ಕೊಂಡಿದ್ದೆಲ್ಲ ಸುಳ್ಳಾತ. ಯಾಕಂದ್ರೆ ಮ್ಯಾಲೆ ಹೋಗಿ ಬರೋತನ ಒಂದು ಆತ, ಬಂದಿಂದ ಒಂದು ಆತ. ಅಲ್ಲಿ ನೋಡ್ರಿ ಕ್ಯೂ ಹಚ್ಬೇಕಂತ ಅಷ್ಟು ದೂರ ಐತಿ. ಕ್ಯೂ ಒಂದು 200-300 ಮೀಟ್ರ್ ಕ್ಯೂ ಏನೋ ಇತ್ತು. ಕ್ಯೂ ಹಚ್ಚಿ ಮತ್ತೆ ನಿಂತ್ವಿ. ಅದು 2 ಲೈನ್ ಒಳಗಿತ್ತು ಅದು ಕ್ಯೂ. ಮತ್ತು ನಿಂದ್ರಬೇಕಾ, ಇಲ್ಲಿ ತನಕ ಬಂದೀವಿ, ದೇವ್ರ ದರ್ಶನ ಮಾಡ್ಲಾರ್ದ ಹಂಗಂತೂ ಹೋಗೋಕ್ಕಾಗೋದಿಲ್ಲ. ಇಲ್ಲೂ ಸ್ಪೆಷಲ್ ಟಿಕೆಟ್ ಇಲ್ಲ, ಏನೂ ಇಲ್ಲ. ಹಂಗಾಗಿ ಹಿಂಗೋ ಮಾಡಿ ನಿಂತ್ವಿ. ಬೆಳಗ್ಗೆ ಎಷ್ಟೋ ಲಘು ಬಿಟ್ಟಿವಿ ಅಂತಂದ್ರೂ ಅಲ್ಲಿ ಬೆಟ್ಟ ಹತ್ತಿ ಮ್ಯಾಲೆ ಬರೋಷ್ಟೊತ್ತಿಗೆ ಮುಖಾಮುಖ ಬಿಸಿಲು ಬಡಿಯತ್ತಿತ್ತು. ಹಿಂಗೋ ಮಾಡಿ ನಿಂತ್ವಿ. ಮತ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತಂದೆ. ಇಲ್ಲಿ ಬೆಟ್ಟದ ಮೇಲೆ ಭಾಳ ಅಂದ್ರೆ ಭಾಳ ಮಂಗ್ಯಗಳದಾವ. ಏನು ಬಂದವರೆಲ್ಲ ಬಂದವ್ರದೆಲ್ಲ ಬ್ಯಾಗ್, ಅವ್ರೇನಾರ ನೀರಿನ ಬಾಟ್ಲ್ ಹಿಡ್ಕೊಂಬಂದ್ರೆ ನೀರಿನ ಬಾಟಲ್ಲ. ಇಲ್ಲಿ ನೋಡ್ರಿ ಒಬ್ರು ಅಜ್ಜಿ ಹತ್ಯಾರ. ಪಾಪ ಅಜ್ಜಿಗೆ ಬಿಸ್ಲಿಗೆ ತಡ್ಕೊಳಕ್ಕೆ ಆಗೋಲ್ದಾಗಿತ್ತು, ಕುಂತು ಬಿಟ್ಟಿದ್ರು ಅವ್ರು ಸುಧಾರಿಸ್ಕೊಳಕ್ಕೆ. ಆಮೇಲೆ ಯಾರೋ ಹೇಳಿ ಇದು ಮಾಡಿದ್ಮೇಲೆ ಹೋಗಿ ದರ್ಶನ ಮಾಡಿಸ್ಕೊಂಬಂದ್ರೆ ಅವ್ರನ್ನಷ್ಟೇನೋ ಬಿಟ್ರೆ ವಯಸ್ಸಾದವ್ರು ಅಂತಂದು.
ಬಟ್ ಏನಂದ್ರೆ ಇಲ್ಲಿ ಬಡ ಬಡ ಮುನ್ಸರ್ದ ಬಂದ ನಮಸ್ಕಾರ ಮಾಡಿ ಬರಂಗಿಲ್ಲ, ಹಾಗಾಗಿ ಇಷ್ಟೊತ್ತೆಲ್ಲ ಕಾಯ್ಬೇಕಾಗ್ತೈತಿ. ಇಲ್ಲಿ ಮ್ಯಾಲೆ ಬಂದ್ವಿ ಈಗ, ಇನ್ನು ಇಲ್ಲಿ ಮತ್ತು ಒಳಗೆ ಮತ್ತೆ ಕ್ಯೂ. ಈ ಗುಡಿ ಸ್ಟೋರಿ ಏನಂತಂದ್ರೆ, ಈ ಗುಡಿ ಇರೋದು ಪುಣೆ ಜಿಲ್ಲೆ ಜುನಾರ್ ತಾಲೂಕೊಳಗೈತಿ. ಇಲ್ಲಿ ಪಾರ್ವತಿ ತನ್ನ ಕಠಿಣ ತಪಸ್ಸಿನ ಪರಿಶ್ರಮದಿಂದ ಗಣಪತಿನ ಪುತ್ರನಾಗಿ ಪಡಿತಾಳು ಅಂತಂದ ಈ ಗುಡಿಗೆ ವಿಶೇಷತೆ. ಇಲ್ಲಿ ಪಾರ್ವತಿ ಬಂದು ತಪಸ್ಸು ಮಾಡಿದಾದ್ಮೇಲೆ ಬೌದ್ಧ ವಿಹಾರಿಗಳು ಇಲ್ಲಿ ಬಂದು ತಪಸ್ಸಿಗೆ ಕುಂಡಿರ್ತಿದ್ರಂತ. ಇಲ್ಲಿ ನಿಮಗೆ ತೋರಿಸ್ತೇನೆ. ಈ ಗುಡಿ ಒಳಗನ ಸೈಡಿಗೆ ಅವರು ಅಲ್ಲಿ ನೋಡ್ರಿ ಬಾಗಿಲುಗಳೆಲ್ಲ ಕಾಣಿಸ್ತಾವಲ್ಲ, ಸುತ್ತ ಎಲ್ಲ ಇಲ್ಲಿ ಬೌದ್ಧ ವಿಹಾರಿಗಳೆಲ್ಲ ಬಂದು ತಪಸ್ಸಿಗೆ ಕೂಡ್ತಿದ್ರು ನೋಡ್ರಿ. ಇದು ಪೂರ ಒಂದು ದೊಡ್ಡ ಕಲ್ಲೊಳಗನ ಕೆತ್ತಿ ಮಾಡಿದ್ದೈತಿದೆ. ಬೌದ್ಧ ವಿಹಾರಿಗಳು ನಿಮ್ಗೆ ಕೇಳಿರ್ತೀರಿ ವಿಪಾಸನ ಮಾಡ್ತಾರೋ ಅಂತಂದ, ವಿಪಾಸನ ಸೆಂಟರ್ಗಳು ಇರ್ತಾವೆ ಅಂತಂದ. ಅಂದ್ರೆ ಅದು ಬೆಳಗ್ಗೆಯಿಂದ ಸಂಜೆ ತನ ಊಟ ನೀರ ಏನೂ ಇರ್ಲಾರ್ದನ ಇದಕ್ಕೆ ಕುಂತಿರ್ತಾರೆ ಅವ್ರು, ಮೆಡಿಟೇಷನ್ ತಪಸ್ಸಿಗೆ ಕುಂತಿರ್ತಾರಲ್ಲ ಅದಿದು. ಅವೆಲ್ಲ ವಿಪಾಸನ ಸೆಂಟರ್ಗಳು. ಇವಾಗೆಲ್ಲನೂ ಒಂದೊಂದ್ರೊಳಗೆ ಒಬ್ಬೊಬ್ಬರು ಕುಂಡ್ರುವಷ್ಟು ಹಿಂಗೆ ಜಾಗ ಮಾಡಿರ್ತಾರೆ. ಇವೆಲ್ಲ ಗುಡಿ ಸುತ್ತಮುತ್ತ ಎಲ್ಲನೂ ಇವು ಅವಾದವು. ಮೊದಲು ಬಹುಶಃ ನನಗೆ ಅನ್ಸತಿ ಮೊದಲು ಬಾಗಿಲು ಇರಲಿಲ್ಲ ಅನಿಸತಿ. ಇವು ಈಗ ಮಾಡಿದ್ದು ಬಾಗಿಲುಗಳು ಅವನ್ನೆಲ್ಲ ಲಾಕ್ ಮಾಡಿಬಿಟ್ಟಾರೆ ಈಗ. ಬೌದ್ಧ ವಿಹಾರಿಗಳು ನೀವು ಕೇಳಿರ್ತೀರಿ ಏನೂ ಇರಲಾರ್ದ ನಿರ್ಜನ ಪ್ರದೇಶ ಒಳಗೆ ಕುಂತ ತಪಸ್ಸು ಮಾಡ್ತಿರ್ತಾರೆ ಅಂತಂದ, ಏನೂ ಸೌಂಡ್ ಆಗ್ಲಾರ್ದಲ್ಲೇ. ಇಲ್ಲೇ ಅದು ಗುಡಿ ಬಾಜುನ ಇಲ್ಲೊಂದು ಮತ್ತೊಂದೇನೋ ಇತ್ತು, ಅಲ್ಲಿ ಹೋಗಿ ನೋಡಿದ್ವಿ. ಅವಾಗಿನ ಕಾಲದಾಗ ಹೀಗೆಲ್ಲ ಕೆತ್ತಾರ ಅಂತಂದ್ರೆ ಒಂದು ಸ್ವಲ್ಪ ಭಾರಿನ ಅನಿಸ್ತೈತಿ. ಅದು ಕೆತ್ತನೆ ಎಲ್ಲ ನೋಡಿರ ಪ್ರತಿಯೊಂದೂ ಏನೋ ಒಂಥರ ವಿಶೇಷಗಳನ್ನ ಇದ್ವು ಇಲ್ಲೆಲ್ಲ. ಸ್ವಲ್ಪ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಒಳಗನ ಇತ್ತಿದೆಲ್ಲ, ಡೋಮ್ ಅದಿದೆಲ್ಲ ನೋಡಿದ್ರ. ಈ ಪಾರ್ವತಿ ತಪಸ್ ಮಾಡಿದ್ದಕ್ಕೆ ಈ ಗಣಪತಿ ಶ್ರೀ ಗಿರಿಜಾತ್ಮಕ ಗಣಪತಿ ಅಂತಂದು ಬಂದೈತಿ. ದರ್ಶನ ಮುಗಿಸಿ ಹಂಗೂ ಹಿಂಗೂ ಕೆಳಗೆ ಬರ್ಬೇಕಂದ್ರೆ ಒಂದು ತಾಸು ಮಾಲನ ಬೇಕಾತು. ಕೆಳಗೆ ಬಂದ್ವಿ ಈಗ. ಅಂತೂ ಇಂತೂ ಸಕ್ಸಸ್ಫುಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಷ್ಟು 300 ಮ್ಯಾಲೆ ಅದಾವ ಮೆಟ್ಲ, 300 ಮ್ಯಾಲೆ ಮೆಟ್ಲೆಲ್ಲ ಹತ್ಕೊಂಡು ಕೆಳಗೆ ಬಂದ್ವಿ. ಸಿಯಾರ ಶೌರ್ಯ ನಮ್ಮ ಅತ್ತಿ ಮಾಮ ಬಂದಿಲ್ಲ, ಅಲ್ಲೇ ಕೆಳಗೆ ವೇಟ್ ಮಾಡತ್ತಾರೆ. ಬಟ್ ಭಾಳ ಕಷ್ಟ ಐತಿ ಹತ್ತಿ ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ಬೇಕಂದ್ರೆ ಭಾಳ ಟೈಮ್ ಹಿಡಿತೈತಿ. ಹತ್ತಾಕೆ ನಮ್ಗೊಂದು 15 ನಿಮಿಷ ಅಷ್ಟೇ ಆಯ್ತು. ಬಟ್ ದೇವ್ರ ದರ್ಶನ ಮಾಡಿ ಕೆಳಗೆ ಬರೋಷ್ಟೊತ್ತಿಗೆ ಒಂದು ತಾಸು ಮಾಲಾತು. ಲೇನ್ಯಾದ್ರಿ ಮುಗಿಸ್ಕೊಂಡು ನಾವೀಗ ಓಜಾರ್ ಶ್ರೀ ವಿಘ್ನೇಶ್ವರ ಗಣಪತಿ ದರ್ಶನಕ್ಕೆ ಹೊಂಟಿವಿ. ಇದು ಸೀರಿಯಲ್ ವೈಸ್ ನೋಡಿರೋ 7ನೇ ಗಣಪತಿ ಇದೆ. ಈಗ ಓಜಾರ್ ಊರೊಳಗೆ ಅದೀವಿದೆ. ಇದು ಅಲ್ಲಿಂದ 1 ತಾಸು ಇಲ್ಲ 45 ನಿಮಿಷ ಅಷ್ಟೇ ಐತಿ. ಲೇನ್ಯಾದ್ರಿಯಿಂದ 45 ನಿಮಿಷ ಅಷ್ಟೇ ಐತಿ. ಇದು ಪಾರ್ಕಿಂಗ್ ಮಾಡಿ ಈ ಕಡೆ ಬಂದ್ವಿ. ಇದು ಓಜಾರ್ ಇರೋದು ಪುಣೆ ಜಿಲ್ಲೆ ಜುನ್ನಾರ್ ತಾಲೂಕಿನ ಕುಕ್ಕಡಿ ನದಿ ದಂಡಿ ಮೇಲೆ ಐತಿ ಅಂತ. ಇದು ಕುಕ್ಕಡಿ ನದಿ, ಇಲ್ಲೊಂದು ನದಿ ಐತಿ, ಬಲಕ್ ನದಿ ಐತಿ, ಎಡಕಿನ ಸೈಡ್ ಗುಡಿ ಐತಿ, ಕುಕ್ಕಡಿ ನದಿ ಅಂತಂದು ಹತ್ರ ಹೆಸರು. ಈ ಗುಡಿ ಸ್ಟೋರಿ ಏನಂತಂದ್ರೆ, ರಾಜ ಅಭಿನಂದನ ಅಂತಂದ ಒಬ್ಬ ಅರಸನಿಂದ ಒಂದು ಯೋಗ ಕಾರ್ಯ ತಪ್ಸಕ್ಕೆ ದೇವತೆಗಳ ರಾಜ ಇಂದ್ರ ಒಂದು ಉಪಾಯ ಹೂಡ್ತಾನೆ. ವಿಘ್ನಾಸುರ ಅಂತ ರಾಕ್ಷಸನ ಸೃಷ್ಟಿ ಮಾಡ್ತಾನೆ. ಅವನಿಂದ ಅಭಿನಂದನಿ ಯಾಗ ಹಾಳು ಮಾಡೋಕ್ಕೆ ಪ್ರಚೋದನೆ ಮಾಡ್ತಾನೆ. ರಾಕ್ಷಸನ ಸೃಷ್ಟಿ ಮಾಡಿ ಅವನಿಂದ ರಾಜ ಅಭಿನಂದನಿಂದ ನಡೆಯೋ ಯಾಗ ಎಲ್ಲ ಹಾಳು ಮಾಡಬೇಕು ಅಂತಂದು ಅವಾಗ ಪ್ರಚೋದನೆ ಮಾಡ್ತಾನೆ. ಆಗ ಯಾಗ ಶಾಲೆಗೆ ನುಗ್ಗಿದ ಈ ವಿಘ್ನಾಸುರ ಅಂತ ಏನು ಮಾಡ್ತಾನೆ, ಯಾಗ ಅಷ್ಟ ಹಾಳು ಮಾಡಂತ ಹೇಳಿರ್ತಾನೆ ಅವಾಗ. ಖರೆ ಅವ ಯಾಗ ಅಷ್ಟ ಹಾಳು ಮಾಡ್ಲಾರ್ದ ಇನ್ನೂ ಮುಂದುವರೆದ ಅಲ್ಲಿನ ಧರ್ಮ ಕಾರ್ಯಾರ್ಥವಾಗಿ ಸಂಗ್ರಹ ಮಾಡಿಟ್ಟಿದ್ದ ವಸ್ತುಗಳನ್ನು, ಧಾರ್ಮಿಕ ಗ್ರಂಥಗಳನ್ನು ಮತ್ತು ಈ ಮುಂತಾದ ಅನಾಹುತಗಳನ್ನು ಮಾಡಿಬಿಡ್ತಾನೆ. ಇದರಿಂದ ಅಲ್ಲಿ ಯಾಗಶಾಲೆಯೊಳಗೆ ಇದ್ದ ಮಂದಿಗಳೆಲ್ಲ ಋಷಿ ಮುನಿಗಳು, ವಿದ್ವಾಂಸರು, ರಾಜಪುರೋಹಿತರು, ಗುರುಪೀಠವನ್ನು ಅಲಂಕರಿಸಿದವರು, ಸಾಮಾನ್ಯರು ಎಲ್ಲರೂ ಭಾಳ ಹೆದರು ಬಿಡ್ತಾರೆ. ಅವರೆಲ್ಲರೂ ಸೇರಿ ಏನು ಮಾಡ್ತಾರೆ, ಗಣಪತಿ ಮೊರೆ ಹೋಗ್ತಾರೆ. ಗಣಪತಿಗೆಲ್ಲ ಆದದ್ದನ್ನೆಲ್ಲ ತಿಳಿಸ್ಬಿಡ್ತಾರೆ. ಇದನ್ನು ಕೇಳಿದ ಗಣಪತಿ ವಿಘ್ನಾಸುರನನ್ನು ಸೋಲಿಸಿ ವಿಘ್ನಾಸುರ ಯುದ್ಧ ನಡುವಿನ ತನ್ನ ತಪ್ಪು ಸೋಲು ಒಪ್ಪಿಕೊಂಡ ಗಣಪತಿ ಕಾಲಿಗೆ ಬೀಳುತ್ತಾನೆ. ಆವಾಗ ಗಣಪತಿ ಹೇಳ್ತಾನೆ, ಇಲ್ಲಷ್ಟ ಅಲ್ಲ, ಮುಂದೆ ಯಾವತ್ತೂ ನನ್ನ ಪೂಜೆ ಎಲ್ಲಿ ನಡೀತಿರ್ತೈತಲ್ಲ ಅಲ್ಲಿ ನೀವು ಹೋಗುವಂಗಿಲ್ಲ ಅಂತಂದು ಗಣಪತಿ ಹೇಳ್ತಾನೆ.
ಹೇಳಿ ನಿರ್ಬಂಧನೆಯನ್ನು ಹಾಕ್ತಾನೆ. ಅದಕ್ಕೆ ವಿಘ್ನಾಸುರ ರಾಕ್ಷಸ ಒಪ್ಕೋತಾನ ಮತ್ತು ಗಣಪತಿ ಕಡೆ ಒಂದು ಕೋರಿಕೆ ಇಡ್ತಾನೆ. ನಾನು ನೀವು ಹೇಳ್ದಂಗೆ ಕೇಳ್ತೀನಿ, ನಂದೊಂದು ಕೋರಿಕೆ ಐತಿ, ಏನಂತಂದ್ರೆ ನಿಮ್ಮ ಜೋಡಿ ನನ್ನ ಹೆಸರನ್ನು ಸೇರಿಸ್ಕೊರಿ, ನನಗೆ ಮುಕ್ತಿ ಕೊಡ್ರಿ ಅಂತ ಕೇಳ್ತಾನೆ. ಅವತ್ತಿನಿಂದ ಗಣಪತಿಗೆ ವಿಘ್ನೇಶ್ವರ ಅಂತಂದ ಹೆಸರು ಬರ್ತೈತಿ. ಅದರಿಂದ ಓಜಾರ್ ಕ್ಷೇತ್ರದ ಗಣಪತಿನ ಶ್ರೀ ವಿಘ್ನೇಶ್ವರ ವಿನಾಯಕ ಅಂತಾರು. ಇಲ್ಲಿನ ದೇವಸ್ಥಾನದ ಮೇಲೆ ಬಂಗಾರದ ಗೋಪುರ ಐತಿ ಮತ್ತು ಬಂಗಾರದ ಕಲಶಗಳು ಅದಾವು. ಈ ಕ್ಷೇತ್ರದ ಗಣಪತಿ ಮೂಲ ವಿಗ್ರಹ ನೆತ್ತಿ ಮೇಲೆ ವಜ್ರ ಐತಿ ಅಂತಂದು ಹೇಳ್ತಾರೆ. ಆ ಗಣಪತಿ ಆಜು ಬಾಜು ರಿದ್ದಿ ಸಿದ್ಧಿ ವಿಗ್ರಹನೂ ಅದಾವು. ಭಾಳ ಭವ್ಯವಾದ ಗುಡಿ ಐತಿ. ಭಾಳ ಚಲೋ ಅನ್ನಿಸ್ತ. ಶೌರ್ಯನ ಕರ್ಕೊಂಡು ತಾಸು ಗಂಟ್ಲೆ ಕ್ಯೂ ಒಳಗೆ ನಿಂತು ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಿಂಗೋ ಮಾಡಿ ಸೆಕ್ಯೂರಿಟಿ ಇದ್ದವ್ರ ಕಡೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಸಣ್ಣ ಮಗು ಐತಿ ಬಿಡ್ರಿ ಅಂತಂದ. ನೋಡ್ರಿ ಸುತ್ತ ಕ್ಯೂ ಐತೆ, ಗುಡಿ ಸುತ್ತ ಎಲ್ಲ ಕ್ಯೂ ಐತೆ, ಹೊರಗಿಂದ ಇಲ್ಲಿವರೆಗೂ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನು ಮಾಡಿದೆ. ಅದಕ್ಕೆ ಅವ್ರು ಹೋಗ್ರಿ, ಅಲ್ಲಿ ಒಂದು ಹಿಂದಿನ ಬಾಗ್ಲೈತಿ ಹೋಗ್ರಿ ಅಂದರು. ಹಾಗಾಗಿ ಒಂದು ಅರ್ಧ ತಾಸು ನಮ್ಗೆ ಅಲ್ಲಿ ಲಗುನ ದರ್ಶನ ಆತ. ನಾ ಸಿಯಾರ ಶೌರ್ಯನ ಕರ್ಕೊಂಡು ಅಲ್ಲಿ ಇನ್ನೊಂದು ಬಾಗಿಲಿಂದ ಬಂದೆ ಒಳಗೆ. ಇಲ್ಲೂ ಟಿಕೆಟ್ ಇರಲಿಲ್ಲ. ಹಾಗಾಗಿ ದರ್ಶನ ಮನಸ್ಫೂರ್ತಿಯಾಗಿ ದೇವ್ರನ್ನ ನೋಡ್ಕೊಂಡು ಎಷ್ಟೊತ್ತು ಬೇಕಾದಷ್ಟು ನಿಂತು ಬಿಡ್ಕೊಂಡು ಎಲ್ಲ ಮಾಡಿ 2-3 ಸಲ ದೇವ್ರ ಮುಂದೆ ಹೋಗಿ ನಿಂತು ಎಲ್ಲ ದರ್ಶನ ಆದ್ಮೇಲೆ ನಾವು ಇಲ್ಲಿ ಕುಂತಿದ್ವಿ. ನಮ್ಮ ಮನೆಯವರು, ನಮ್ಮ ಅತ್ತಿ, ನಮ್ಮ ಮಾವ ಅವರು ದರ್ಶನ ಮಾಡ್ಕೊಳತ್ತಿದ್ರೆ. ಎತ್ಕೊಂಡು ಸಾಕಾಗಿ ಸುಸ್ತಾಗಿತ್ತು. ಶೌರ್ಯನ ಅವು ಒಂದು ಸ್ವಲ್ಪ ಹಿಡ್ಕೊಂಡು ಅವು ಬೇಸರ ಆಗಿರ್ತೈತಲ್ಲ, ಅದಕ್ಕೆ ಕೆಳಗೆ ಬಿಟ್ಟಿದ್ದೆ. ಆಡಾತಿದ್ರು ಅವರು ಸಿಯಾರ ಶೌರ್ಯ. ಗುಡಿ ಮಾತ್ರ ಏನೋ ಒಂಥರ ಭಾಳ ಚಂದ ಐತಿ. ಅವ್ರು ಶೌರ್ಯ ಸಿಯಾರ ಕೆಳಗೆ ಕೂತು ಆಡಾಕತ್ತಿದ್ದು ನೋಡಿ, ಬೇರೆ ಬಂದು ಹುಡುಗರು ಅವ್ರ ಜೊತೆ ಆಡಾಕತ್ತಿದ್ರೆ. ನೋಡ್ರಿ ಇಷ್ಟು ದೊಡ್ಡ ಕ್ಯೂ ಇತ್ತು. ಇಲ್ಲಿ ಕಾಯಿ ನಮ್ಗತ್ತೆ ಅಡ್ಡ ಹೊಡೆಯಂಗಿಲ್ಲ, ಉದ್ದು ಹೊಡಿತಾರೆ ಕಾಯಿ. ನಾವು ಯೂಶ್ವಲಿ ಹಂಗೆ ಹೊಡೆದ್ರೆ ಬೈತೀವಿ, ಹಿಂಗೆ ಯಾಕೆ ಹೊಡಿತೀರಿ, ಹಿಂಗೆ ಹೊಡಿಬೇಕಂತ. ಬಟ್ ಇಲ್ಲಿ ಹೆಂಗಂದ್ರೆ ಉದ್ದು ಹೊಡಿತಾರೆ ಕಾಯಿ. ಇಲ್ಲಿ ಗಣಪತಿ ಗುಡಿ ಬಾಜುನ ಹೊರಗೆ ಇಲ್ಲೊಂದು ಪಾರ್ಕ್ ಐತಿ, ಚಂದ ಮಾಡ್ಯಾರ ಪಾರ್ಕ್. ಅಲ್ಲೇ ಹುಡುಗರು ಆಟ ಆಡೋ ಸಾಮಾನು ಇಟ್ಟಾರ. ಆಮೇಲೆ ಇನ್ನೂ ಒಂಥರ ಚಂದ ಗ್ರೀನ್ ಎಲ್ಲ ಗಾರ್ಡನು ಚಂದ ಮೇಂಟೈನ್ ಮಾಡ್ಯಾರ. ನಾ ಆಗ ಹೇಳಿದ್ನಲ್ಲ ಕುಕ್ಕುಡಿ ನದಿ ದಂಡಿ ಮೇಲೆ ಐತಿ ಅಂತಂದೆ. ಇದು ಕುಕ್ಕುಡಿ ನದಿ ಅಂತಂದೆ. ಎಷ್ಟು ವಿಶಾಲವಾದ ನದಿ ಐತೆ ನೋಡ್ರಿ. ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಸಿಯಾರಾಗಿದ್ದು ಆಟ ಆಡೋದೇನೋ ತೊಗೊಂಡಾಳ. ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದ್ವಿ. ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಲಾಸ್ಟ್ ಗಣಪತಿ, ರಂಜನ್ಗಾಂವ್ ಶ್ರೀ ಮಹಾಗಣಪತಿ ಅಂತಂದು. ಅದು ಇಲ್ಲಿಂದ ಒಂದು ಅರ್ಧ ತಾಸು ಅಷ್ಟೇ ಐತಿ ರಂಜನ್ಗಾಂವ. ಇದು ಓಜಾರಿಂದ ಭಾಳ ದೂರ ಏನಿಲ್ಲದ. ರಂಜನ್ಗಾಂವ್ ಗಣಪತಿ ಮುಖ್ಯ ದ್ವಾರ ಇದು. ದೊಡ್ಡದು ಎಲ್ಲಕ್ಕಿಂತ ದೊಡ್ಡ ಗಣಪತಿ ಗುಡಿ ಅಂದ್ರೆ ಎಲ್ಲಿಷ್ಟು ಅಷ್ಟು ಗಣಪತಿ ಒಳಗಿದೆ ಅನಿಸ್ತೈತಿ. ಭಾಳ ದೊಡ್ಡದೈತಿ ಗುಡಿ. ಆಮೇಲೆ ಇಲ್ಲೇ ಪಾರ್ಕಿಂಗ್ ಮಾಡಿ ಚಪ್ಪಲ್ ಬಿಟ್ಟು ದರ್ಶನಕ್ಕೆ ಒಳಗೆ ಹೋಗಕ್ಕೆ ಇದು ಮಾಡಿದ್ವಿ. ಮಂದಿನ ನೋಡೇ ಸ್ವಲ್ಪ ಸಿಕ್ಕಾಪಟ್ಟೆ ಗಾಬರಾಗೈತೆ ನಾವು. ಯಾಕಂದ್ರೆ ಈಗ ಟಿಕೆಟ್ ಫೆಸಿಲಿಟಿ ಇದ್ದಿದ್ದು ಗುಡಿಗಳು ಯಾವುವು ಇರಲಿಲ್ಲ. ಈಗ ನಾವು ಮನೆಯಿಂದ ನಿಮಗೆ ಹೇಳಿದ್ದೆ, ಬರೀ 2 ಕಡೆ ಅಷ್ಟೇ ಟಿಕೆಟ್ ಇದ್ದಲ್ಲಿ ಹೋಗಿದ್ವಿ. ಮತ್ತು ಎಲ್ಲರೂ ಹಂಗೆ ಬಸ್ ಕಾರ್ಗಳೆಲ್ಲ ಬರತ್ತಿದ್ವು. ಮತ್ತು ಇನ್ನೂ ಎಷ್ಟು ತಾಸು ಆಗ್ತೈತೇನೋ ನಿಂತು ಅಂತಂದು ಅನ್ಕೊಂಡು ಬಡ ಹೊಂಟು ಬಿಟ್ಟಿದ್ವಿ. ಬಟ್ ಅದೃಷ್ಟವಶಾತ್ ಏನಂತಂದರೆ ಇಲ್ಲಿ ಟಿಕೆಟ್ ಫೆಸಿಲಿಟಿ ಇತ್ತು. ಒಬ್ಬೊಬ್ಬರಿಗೆ $100 ಅಂತ. ಎಲ್ಲರೂ ಟಿಕೆಟ್ ತೊಗೊಂಡು ಹೋದ್ವಿ. ಈ ಗಣಪತಿ ಸ್ಟೋರಿ ಹೇಳ್ತಾನೆ ಕೇಳ್ರಿ. ರಂಜನ್ಗಾಂವ್ನ ಶ್ರೀ ಮಹಾಗಣಪತಿ ಇದು ಪುಣೆ ತಾಲೂಕಿನ ಶಿರೂರು ಒಳಗೈತಿ ಈ ಕ್ಷೇತ್ರ. ಅನಾದಿ ಕಾಲದಿಂದಲೂ ಭೂಮಂಡಲವನ್ನು ನಡಗಿಸ್ತಿದ್ದ ರಾಕ್ಷಸರು ತ್ರಿಪುರಾಸುರರು ಅಂತಂದು ನೀವು ಕೇಳಿರ್ತೀರಿ ಪುರಾಣ ಒಳಗೆಲ್ಲ. ತ್ರಿಪುರಾಸುರರ ಅಪ್ಪ ತಾರಕಾಸುರನ ಮಕ್ಕಳನ್ನ ಇವರು ತ್ರಿಪುರಾಸುರ ಅಂತಂದ. ಈ ಅಣ್ಣತಮ್ಮಂದ್ರೆ ಏನಿರ್ತಾರಲ್ಲ, ಭೂಮಂಡಲ ಒಳಗೆ ಅಜೇಯರಾಗಿ ಅಮರರಾಗಲು ಒಂದು ಉಪಾಯ ಮಾಡ್ತಾರೆ. ಏನಂತಂದ್ರೆ ಬ್ರಹ್ಮದೇವನ ಕುರಿತ ಒಂದು ಕಠಿಣವಾದ ತಪಸ್ಸು ಮಾಡ್ತಾರೆ ಅವರೆಲ್ಲ ಅಣ್ಣ ತಮ್ಮರೆಲ್ಲ ಸೇರಿ. ಅದಕ್ಕೆ ಬ್ರಹ್ಮದೇವರು ಒಲದ ಕೇಳ್ತಾನೆ, ನಿಮಗೇನು ಬೇಕು ಅಂತಂದು. ಅದಕ್ಕೆ ಈ ಲೋಕ ಒಳಗೆ ಯಾರೂ ಕೇಳಿರದಂತಹ ಬಹುಕಾಲ ಯಾವುದೋ ಅಡ್ಡಿ ಆತಂಕಗಳ ತಮ್ಮ ಕಾರ್ಯಗಳಿಗೆ ಬರಲಾರ್ದಂತಹ ವರವನ್ನು ಕೇಳ್ತಾರವ್ರು. ಅದಕ್ಕೆ ಬ್ರಹ್ಮದೇವರು ಏನು ಮಾಡ್ತಾನೆ, ಹಿಂದೆ ಮುಂದೆ ಯೋಚನೆ ಮಾಡಲಾರ್ದ ತಥಾಸ್ತು ಅಂತಂದು ವರ ಕೊಟ್ಬಿಡ್ತಾನೆ.
ಆಗ ಅವ್ರು ಕೇಳಿದ ವರಗಳೊಳಗೆ ಚಿನ್ನ, ಬೆಳ್ಳಿ, ಹಿತ್ತಾಳೆ ಕೋಟೆಗಳು ಸೇರಿರ್ತಾವೆ. ತ್ರಿಪುರಾಸುರರು ಆ 3 ಕೋಟೆ ಒಳಗೆ ತಮ್ಮ ಯಾವುದೇ ಆತಂಕ ಇರಲಾರ್ದ ಸಾವಿರಾರು ವರ್ಷ ಬದುಕಬೇಕು ಮತ್ತು ಆ 3 ಕೋಟೆಗಳು ಒಂದೇ ರೇಖೆಯಲ್ಲಿರುವವರೆಗೂ ತಮಗೆ ಯಾವುದೇ ಆಪತ್ತು ಬರಬಾರ್ದು ಅಂತ ವರ ಕೇಳಿರ್ತಾರೆ. ಆ 3 ಕೋಟೆಗಳು ಎಲ್ಲಿರ್ತಾವಂತಂದ್ರೆ 3 ಲೋಕಗಳು. 3 ಕೋಟೆಗಳು ಇರೋದು 3 ಲೋಕ. ಚಿನ್ನದ ಕೋಟೆ ಸ್ವರ್ಗ ಒಳಗೆ, ಬೆಳ್ಳಿ ಕೋಟೆ ಆಕಾಶ ಒಳಗೆ, ಆಮೇಲೆ ಹಿತ್ತಾಳೆ ಕೋಟೆ ಭೂಮಿ ಒಳಗೆ ಇರ್ತಾವೆ. ಈ 3 ಕೋಟೆ ಸಿಕ್ಕ ಕೂಡಲೇ ಈ ರಾಕ್ಷಸ ಸಹೋದರರ ಅಟ್ಟಹಾಸ ಕಟ್ಟೆ ಒಡೆದು ಬಿಡ್ತೈತಿ. ಅಂದ್ರೆ ಹೆಂಗೆ ಬೇಕು ಹಂಗೆ ಅವ್ರು ನಡ್ಸ್ಕೊಳಕ್ಕೆ ಚಾಲೂ ಮಾಡ್ತಾರೆ ಮಂದಿಗಳನ್ನೆಲ್ಲ, ದೇವತೆಗಳನ್ನೆಲ್ಲ. ಇದನ್ನು ಹೆದರಿ ದೇವಾದಿ ದೇವತೆಗಳ ಇವ್ರು ಮಾಡೋದೆಲ್ಲ ನೋಡಿ ಪರಮೇಶ್ವರನ್ಗೆ ಹೋಗಿ ಹೇಳ್ತಾರೆ, ಇವರ ಕಾಟ ತಡ್ಕೊಳಕ್ಕಾಗತ್ತಿಲ್ಲ, ನೀವು ಬಂದು ಇವ್ರಿಗೆ ಏನಾರ ಮಾಡಬೇಕು ಅಂತಂದು. ಶಿವ ಸಾಮಾನ್ಯವಾಗಿ ತನ್ನ ವಾಹನ ನಂದಿಯನ್ನೇರಿ ಸಂಚಾರ ಮಾಡ್ತಿರ್ತಾನೆ. ಆದ್ರೆ ಇದು ಲೋಕ ಕಲ್ಯಾಣದ ಕೆಲಸ ಆಗಿರೋದ್ರಿಂದ ಸ್ವತಃ ಬ್ರಹ್ಮದೇವರ ಶಿವನಿಗೆ ಒಂದು ರಥವನ್ನು ಕೊಡ್ತಾನೆ. ಆ ರಥ ಏರಿ ತ್ರಿಪುರದ ಕಡೆ ನುಗ್ಗುವ ಮೊದಲ ದೇವರ್ಷಿ ನಾರದ ಸಲಹೆಯಂತ ಶಿವ ವಿನಾಯಕನನ್ನು ಆ ಕ್ಷೇತ್ರದಲ್ಲಿ ಪೂಜೆ ಮಾಡ್ತಾನೆ. ವಿನಾಯಕ ಪ್ರಸನ್ನ ಆಗಿ ಯುದ್ಧದೊಳಗೆ ನಿರಾಯಾಸವಾಗಿ ಶಿವ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ತ್ರಿಪುರಾಸುರನನ್ನು ವಧೆ ಮಾಡಿದ್ದು ಗಣಪತಿ ಅನುಗ್ರಹವಾದ ಮೇಲೆ ಅದಕ್ಕೆ ಶಿವಶಂಕರನಿಗೆ ತ್ರಿಪುರಾರಿ ಅಂತಂದು ಹೆಸರು ಬಂತು ಅಂತಂದು ಹೇಳ್ತಾರೆ. ಆ ಶಿವ ಬಂದ ಇಲ್ಲಿ ಗಣೇಶಗೆ ಬೇಡ್ಕೊಂಡು ಪೂಜೆ ಮಾಡಿದ್ದಕ್ಕನ ಈಸಿಯಾಗಿ ಅವ್ರ ರಾಕ್ಷಸರನ್ನ ಸೋಲ್ಸೋಕ್ಕಾತು ಅನ್ನೋದಕ್ಕೆ ಈ ಗಣಪತಿ ಫೇಮಸ್. ಮಹಾಗಣಪತಿ ಇದು ಎಲ್ಲ ಲಾಸ್ಟ್ ಗಣಪತಿ, ಮಹಾಗಣಪತಿ. ಅಂತೂ ಇಂತೂ ನಮ್ಮ ಗಣಪತಿ ಇದು ಯಾತ್ರೆ ಮುಗೀತು. ಇದು ನಮ್ಮ ಅತ್ತೆಯವರ ಆಸೆ ಆಗಿತ್ತು. ಅವ್ರು ಗಣಪತಿ ನೋಡ್ಬೇಕು ಅನ್ನತ್ತಿದ್ರು. ಹೆಂಗೂ ಡಿಸೆಂಬರ್ ಹಾಲಿಡೇನೂ ಇತ್ತು. ಹಾಗಾಗಿ ಅವ್ರ ಆಸೆ ಅಂತ ನಾವು ಎಲ್ಲರೂ ಅವ್ರ ಜೊತೆ ಸೇರಿ ನಮಗೂ ಗಣಪತಿ ದರ್ಶನ ಮಾಡೋ ಭಾಗ್ಯ ಸಿಕ್ತು. ಇಲ್ಲಾಂದ್ರೆ ನಂಗೆ ಇದು ಗಣಪತಿದು ಅಷ್ಟು ಕರೆಕ್ಟಾಗಿ ಗೊತ್ತೇ ಇರಲಿಲ್ಲ. ಇಲ್ಲಿ ನೋಡ್ರಿ ಗಣಪತಿದ ಮಹಾಗಣಪತಿದ ಚರಿತ್ರೆನೂ ಬರ್ದಾರಿಲ್ಲೇ. ಆಮೇಲೆ ಇಲ್ಲಿ ಈ ಮ್ಯಾಪ್ ಒಳಗೆ ಎಲ್ಲಿಂದ ಪೂನಾಯಿಂದ ಎಲ್ಲೆಲ್ಲಿ ಎಷ್ಟು ದೂರ ಅದಾವು, ಫಸ್ಟ್ ಯಾವುದಕ್ಕೆ ಹೋಗ್ಬೇಕು ಅನ್ನೋದನ್ನು ಬರ್ದಾರೆ ನೋಡ್ರಿ. ಇಲ್ಲೇ ಹೊರಗೆ ಗಣಪತಿ ಕಾಂಪೌಂಡ್ ಅಂದ್ರೆ ಗಣಪತಿ ಗುಡಿ ಹೊರಗೆಲ್ಲ ಇದು ಮಾಡ್ಯಾರ, ಪಾರ್ಕ್ ಟೈಪ್ ಮಾಡ್ಯಾರ. ಅಲ್ಲೆಲ್ಲ ಜಿರಾಫ್, ಝೀಬ್ರಾ, ಹಿಪ್ಪೋಪೋಟಮಸ್ ಎಲ್ಲ ಥರದ್ದು ಸ್ಟ್ಯಾಚ್ಯೂನು ಇಟ್ಟಾರ. ಎಲ್ಲ ಹುಡುಗರು ಎಲ್ಲ ಬಂದವ್ರಿಗೂ ಒಂದು ಸ್ವಲ್ಪ ಅದು ಚಲೋ ಅನಿಸ್ತೈತಿ. ಗುಡಿ ದರ್ಶನ ಆದಮೇಲೆ ಒಂದು ಸ್ವಲ್ಪ ಕುಂತು ರಿಲ್ಯಾಕ್ಸ್ ಮಾಡ್ಕೊಂಡು ಹೋದಂಗೂ ಆಯ್ತು. ಹುಡುಗರಿಗೆ ಒಂಥರ ಚಂದ ಇದೆ ಅನ್ನೋದಂಗೂ ಆತ ಅಂತ ಮಾಡ್ಯಾರ. ಇದು ಕಮಲದ ಕೊಳ. ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಮನೆ ಕಡೆ ಹೊಂಟ್ವಿ. ಸಂಜೆ 6 ಆಗಿತ್ತು, ಚಹಾ ಕುಡಿ ಟೈಮ್ ಆಗಿತ್ತು. ಹಾಗಾಗಿ ಇಲ್ಲೇ ಸೈಡಿಗೆಲ್ಲರ ಒಂದು ಕಡೆ ಸ್ವಲ್ಪ ಸಂಜೆ ಸ್ನ್ಯಾಕ್ಸ್ ತಿಂದ್ರೆ ಆತಂತಂದು ಇಲ್ಲೊಂದು ಹೋಟೆಲ್ಗೆ ನಿಲ್ಸಿದ್ವಿ. ಇಲ್ಲಿ ಭೇಳ್ ತಿನ್ಬೇಕಂದು ನಿಲ್ಸಿದ್ವಿ. ಇಲ್ಲಿ ಭೇಳ್ ಏನಂದ್ರೆ ಮಹಾರಾಷ್ಟ್ರ ಒಳಗೆ ನಿಮ್ಗೊಂದು ಗೊತ್ತಿರಲಿ, ಮಸಾಲೆ ಖಾರ ಹಾಕ್ತಾರೆ, ಆಮೇಲೆ ಮೊಳಕೆ ಕಾಳು ಹಾಕ್ತಾರೆ. ಇಲ್ಲೇ ಉಳ್ಳಾಗಡ್ಡಿ, ಶೇವು, ಮೊಳಕೆ ಕಾಳು. ಇಲ್ಲಿ ಚುಮ್ಮರಿ ಅಂತೂ ಭಾಳ ಕಡಿಮೆ ಹಾಕೋದು, ಶೇಂಗಾ ಎಲ್ಲ ಹಾಕಿರ್ತಾರೆ. ಹಿಂಗೆ ಮೆಣಸಿನ್ಕಾಯಿ ಇಟ್ಟು ಕೊಟ್ಟಿರ್ತಾರೆ. ವಾಪಸ್ ಮನೆಗೆ ಬಂದ್ವಿ. ಮರಳಿ ಗೂಡಿಗೆ ಸಕ್ಸಸ್ಫುಲಿ 8 ಗಣಪತಿ ದರ್ಶನ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನೋಡಿದ್ರಲ್ಲ, ನಂದು ಈ ಗಣಪತಿದ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇನ್ಫಾರ್ಮೇಷನ್ನು ಸಾಧ್ಯ ಆದಷ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೂ ಟ್ರೈ ಮಾಡೇನಿ.
ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಚಲೋ ವೀಡಿಯೋಸ್ ಮುಂದಿನ ದಿನ ಒಳಗೆ ಕೊಡೋಣಂತ. ನಮಸ್ಕಾರ.